ಚಂಡು ಯಾರ್ದರ ಕೈಯಾಗ ಸಿಕ್ಕ್ರ ಕೊಯ್ದ ಬಿಡ್ತಾರ ನಿನ್ನು ಬೀಜ. ಯಾಡು ಕಡೆ ಚಲೋ ಕೂಡಿಟ್ಟು ಬಿಡಪ್ಪ ಪ್ರೀತಿನ, ಹಣಿಕೆ ಹಾಕೋದ ಬೇಡ, ನೋಡಿದ್ರ ಕಾಂತಾವ್. ತೋರ್ಸು ತೋರ್ಸು. ನಿನ್ ತಪ್ಪಲ್ ಬಿಡ್ ದೊಡ್ಡವ ಇದ್ದ. ದವಾಖಾನ್ಯಾಗ ಡಾಕ್ಟರ್ ಪಿಡಿಸ್ ರೋಗ ಹೋಗೋ ಇಂಜೆಕ್ಷನ್ ಕೊಡಪ್ಪ ಅಂದ್ರೆ ಮರ್ತ ಏಡ್ಸ್ ಬರೋ ರೋಗದ ಇಂಜೆಕ್ಷನ್ ಕೊಟ್ಟನ್ ಕಾಣಿಸ್ತೈತಿ ನಿನಗೆ. ಎಲ್ಲಾರ್ ಗಂಡಂದಿರೋರ್ ಹೆಂತಾರ ಪರವಾಗಿರ್ಲಾರ್ದ ಮತ್ತೇನ್ ಬಾಜು ಮನಿ ಬಾಬಿ ಪರವಾಗಿರ್ತಾರನಕ್ಕ. ನೀ ಬಿಡಕ್ಕ 7 ಜನ್ಮದ ಪುಣ್ಯ ಮಾಡಿ ನಿನ್ನ ಗಂಡ ನಿನ್ನ ಬೆನ್ನೆಲವಾಗಿ ನಿಂತಾನೆ. ಪಾಪ ಅಲ್ಲೊಬ್ಬಕಿ ಗಂಡ ಹಾಕಿನ ಬೆನ್ನೆಲವ ಮುರಿ ಹಾಕುಂತ ನೋಡಲೆ. ನೋಡು ಈ ಬಾಟ್ಲಿ ನೋಡು ನೋಡು ಎಂಟ ಗದ್ದ ಒಂದ್ ಕಥೆ ಹೇಳ. ಒಬ್ಬ ಮುದಿಯ ಇರ್ತಾನೆ, ಅವನು 3 ಪ್ರಾಣಿ ಸಾಕಿರ್ತಾನೆ. ಒಂದು ಆನೆ, ಒಂದು ಕೋಳಿ, ಒಂದು ಹಂದಿ. ಆನೆ ದಿಸಾಲುವೆ ಹಂಗೆ ಚಡ್ಡಿ ಬಿಚ್ಚಿಬಿಟ್ಟು ಸ್ನಾನ ಮಾಡಿಸ್ತದೆ. ಕೋಳಿ ಹಂಗೆ ದಿಸಾಲು ತಿನ್ನಕ್ ಮೊಟ್ಟೆ ಕೊಡ್ತದೆ. ಹಂದಿ ನಾನ್ ಹೇಳ ಕಥೆ ಯಾಪಾಗ್ತಾಳ ಕುಂತ ಕೇಳಿಸ್ಕೊಂತ ಇರ್ತದೆ. ನಿಂಡ್ರ ಗುಟ್ಟಿದ ಹಂದಿ ಇರ್ಬೋದು ಅದು. ನಾಳೆ ನನ್ ಮದ್ವೆ. ಗೊತ್ತು. ನಿಜವಾಗ್ಲೂ ನನ್ನ ಇಷ್ಟ ಪಡೋದಾದ್ರೆ ಇವತ್ತೇ ಎಲ್ಲಾರು ಓಡಿಸ್ಕೊಂಡ್ ಕರ್ಕೊಂಡೋಗಿ ನನ್ನ ಮದ್ವೆ ಮಾಡ್ಕೋ. ಓಡಿಸ್ಕೊಂಡೆ ಯಾಕೆ ಮದ್ವೆ ಆಗ್ಲಿ? ನಾಳೆ ಮದ್ವೆ ಮಾಡ್ಕೊಂಡೆ ಕರ್ಕೊಂಡ್ ಬರ್ತಿದ್ದೀನಲ್ಲ ನಿನ್ನ. ಅಯ್ಯೋ, ಮದ್ವೆ ಆಗೋ ಹುಡುಗಂಗೆ ಕಾಲ್ ಮಾಡಿದೀನ. ಬರ್ತಾ ಇರ್ಬೇಕಾದ್ರೆ ಗುಡ್ಡದಿಂದ ಆಕಸ್ಮಿಕವಾಗಿ ಒಂದು ಬಂಡೆ ಜರಿಯತ್ತೆ. ಹಂಗೆ ಜರ್ಕೊಂಡ್ ಕಾರ್ ಹತ್ರ ಬರುತ್ತೆ. ಆ ಕಾರಲ್ಲಿ ಇದ್ದಿದ್ದ ವ್ಯಕ್ತಿ ಒಬ್ಬ ಹೆಂಗಸಾಗಿರ್ತಾಳೆ. ಆ ಹೆಂಗಸಿಗೆ ಆಗ ತಾನೇ ಲೈಸೆನ್ಸ್ ಆಗಿರುತ್ತೆ. ಏನು ತಟ್ಟಂತ ಏನು ಯೋಚನೆ ಮಾಡ್ದೆ ಅವಳು ಮೊದಲನೇ ಐಡಿಯಾ ಬಂದಿದ್ದು ಅವಳ ತಲೆಗೆ ಏನಂದ್ರೆ, ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬಂದೆ, ಆಮೇಲೆ ಕಮೆಂಟ್ಸ್ ಓದೋಣ. ನಾಮಿನೇಟ್ ಮಾಡುವವರು ಗಿಲ್ಲಿ ಕೂಲಿಗೆ ತಂದು ನಾಮಿನೇಟ್ ಮಾಡ್ಬೇಕು. ರಜತ್ ಚಲಿಯೇ ಶುರು करते हैं. ಕಾವ್ಯ ಊಸರ್ವಳ್ಳಿ ಅನ್ನೋರು ಲೈಕ್ ಮಾಡಿ. ಕಾವ್ಯನ ಮೊದಲು ಬಿಗ್ ಬಾಸ್ ಮನೆಯಿಂದ ಕಳಿಸಬೇಕು. ಅಶ್ವಿನಿ ಅಂತ 100 ಜನ ಇದ್ದರೂ ನಡೆಯುತ್ತೆ ಮನೆಯಲ್ಲಿ, ಆದ್ರೆ ಕಾವ್ಯ ನಂತರ ಒಬ್ಬರು ಇರಬಾರದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಕಾವ್ಯ ಅವಾಗ ಬದಲಾಗೋ ಊಸರ್ವಳ್ಳಿ. ಪಾಸಿಟಿವ್ ಆರ್ ನೆಗೆಟಿವ್ ಒಂದೆಣ್ಣಲ್ಲಿ ಕಾವ್ಯ ಅಷ್ಟೇ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕಾವ್ಯಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಬೇವರ್ಸಿಗಳು. ಯಾಕೆ? ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಉರ್ಗೋಯ್ತಾ? ನೆನ್ನೆ ಚೈತ್ರಕ್ಕ ಓವರ್ ಆಕ್ಟಿಂಗ್, ಯಾರಿಗೆಲ್ಲ ನೋಡಕ್ಕಾಗಿಲ್ಲ ಲೈಕ್ ಮಾಡಿ. ನೋಡ್ರಿ, ಈ ವಾರ ಮನೆ ಮಗಳು ಸ್ಪಂದನ ಎಲಿಮಿನೇಟ್ ಆಗಬಹುದು ಅನ್ಸುತ್ತೆ. ಗಿಲ್ಲಿ ಒಬ್ಬನಿಗೋಸ್ಕರ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ? ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ 0 ಅನ್ನೋರು ಲೈಕ್ ಮಾಡಿ. ಕಾವ್ಯ ಊಸರ್ವಳ್ಳಿ ಅನ್ನೋರು ಲೈಕ್ ಮಾಡಿ. ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ 0. ಕರ್ನಾಟಕದ ಜನರ ಸಪೋರ್ಟ್ ಗಿಲ್ಲಿಗೆ ಇರುವ ತನಕ ಯಾವನ್ನೇ ಟಾರ್ಗೆಟ್ ಮಾಡಿದ್ರು ಏನು ಕೇಳಕ್ ಆಗಲ್ಲ. ಅವ್ರು ನನ್ ರೋಮ ಕೂಡ ಕಿತ್ಕೊಳಕ್ ಆಗ್ಲಿಲ್ಲ. ರಕ್ಷಿತಾ ಅಂಡ್ ಗಿಲ್ಲಿ ರಜತ್ ಸಪೋರ್ಟರ್, ಗಿಲ್ಲಿ ರಕ್ಷಿತಾ ಅಭಿಮಾನಿಗಳು. ಬೊಜ್ಜಿ ಗಿಲ್ಲಿ ಅಂದ್ರೆ ಹಾಸ್ಯ, ಪಂಚು, ರೋಸ್ಟರ್, ನಟ ಭಯಂಕರ, ಕರುನಾಡ ಆಸ್ತಿ. ಗಿಲ್ಲಿ ಅಂದರೆ ಕಾರ್ತಿಕಾ. ಹೇಳವಂತಿಕಾ, ಏನ್ ಪ್ಲೀಸು? ಪ್ಲೀಸ್ ಕಾರ್ತಿಕಾ. ಏನ್ ಪ್ಲೀಸು ಅವಂತಿಕಾ? ₹100 ಕೊಟ್ಬಿಡು ಕಾರ್ತಿಕಾ. ₹100 ಇಲ್ಲ ಅವಂತಿಕಾ, ಅವತ್ತು ಹೇಳಿದೆ ತಾನೆ ಅವಂತಿಕಾ ನಿನ್ಗೆ. ಕಾರ್ತಿಕಾ ಅವಂತಿಕಾ 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 ಕಾರ್ತಿಕಾ, ನನ್ ₹100 ಇಂದ ನೀನ್ ಬಿಲ್ಡಿಂಗ್ ಕಟ್ಟಿಸ್ತೀಯ ಕಾರ್ತಿಕಾ. ಅಯ್ಯೋ, ₹100 ಮನೆ ಎಲ್ಲಿ ಕಡಿಸ್ಲಿ ಅವಂತಿಕಾ? ಅವತ್ತು ನೀನು ಕೆಪ್ರಂಗ್ ರೀಸ್ ಮಾಡಿ ದಿಕ್ಲಂಗ್ ವ್ಯೂಸ್ ತಗೋಬೇಕು ಅಂತ ಅನ್ಬಿಟ್ಟು ಮಕ್ಕೆ ಕಾಯಿ ಚಟ್ನಿ ಸಗಣಿ ಹೆಸರಲ್ಲಿ ಹಾಕೊಂಡು ಆದ್ಮೇಲೆ ಮತ್ತೆ ಮತ ನೋಡ್ಕೋಬೇಕು ಅಂತ ಅಂದಾಗ ನಿನಗೆ ಲೈಫಾಯಿ, ಲಕ್ಸು, ಮೆಡಿಮಿಕ್ಸು, ಸಂತೂರು, ಪೆನಾಯಿಲೆಲ್ಲ ತಂದ್ಕೊಟ್ಟಿದ್ದು ಯಾರು ಅವಂತಿಕಾ?
ನಾನು ಅವಂತಿಕಾ ಮಿಕ್ಕಿರೋ 15 ರೂಪಾಯಿ 5 ರೂಪಾಯಿ ಮುಂದೆ 10 ರೂಪಾಯಿ ಫ್ರೂಟಿ ತಗೊಂಡ್ ಕೊಡ್ದೆ ಅವಂತಿಕಾ, ಅಷ್ಟೇ ಅವಂತಿಕಾ. ದುಡ್ಡಿಲ್ಲ ಅಂತ ಹೇಳ್ತಿಲ್ಲ ಕಾರ್ತಿಕ. ನಾನು ನೋಡ್ದೆ ಕಾರ್ತಿಕ, ನೀನು ಕಳ್ಳಂಗಡಿ ತಿನ್ನಕ್ ದುಡ್ಡಿರ್ತ, ನಾನು 100 ರೂಪಾಯಿ ಕೊಡಕ್ ದುಡ್ಡಿಲ್ವಾ ಕಾರ್ತಿಕ ನಿನ್ಗೆ? ಅವಂತಿಕಾ, ನಿನ್ನ ಹತ್ರ 100 ರೂಪಾಯಿ ಇಸ್ಕೊಂಡ್ರೆ ತಪ್ಪಿಗೆ ನಾನು ಕಲ್ಲಂಗಡಿ ಹಣ್ಣು ತಿನ್ಬಾರ್ದು, ಕಕ್ಕಸ್ಕೊ ಹೋಗ್ಬಾರ್ದು ಅವಂತಿಕಾ. ಏನ್ ಅವಂತಿಕಾ ಹಿಂಗೆಲ್ಲ ಅಂತೀಯಲ್ಲ ಅವಂತಿಕಾ? ಎಷ್ಟೊಂದ್ ಹತ್ರ ಹಂಗೆ ದುಡ್ಡು ಇಸ್ಕೊಂಡಿದ್ದೆ ಕಾರ್ತಿಕ, ನೀನು ಕೊಡು ಕಾರ್ತಿಕ, ನನ್ ಕಾಸು ಕೊಟ್ಬಿಡ್ ಕಾರ್ತಿಕ. ಈ ಸತಿ ಬರೋ ಸಂಬಳದಲ್ಲಿ ಚೀಟಿ ಹಾಕಿ ಅರ್ಧಕ್ಕೆ ಚೀಟಿ ಎತ್ಬಿಟ್ಟು ಕೊಡ್ತೀರಿ ಬಿಡು ಅವಂತಿಕಾ. ನೀನು ಒಳ್ಳೆಯವನು ಕಾರ್ತಿಕ, ನೀನು ಒಳ್ಳೆವಳೆ ಅವಂತಿಕಾ. ಕಾರ್ತಿಕ ಕಾಸು ಕೊಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದು ಬಾಯ್ ಬಡ್ಕತ್ತೀನಿ. ಮಾರಿತವ ಏನು ಬರ್ಬೇಡ ಬಿಡು ಅವಂತಿಕಾ, ನಾನು ಊರಲ್ಲಿ ಇಲ್ಲ. ಕಾರ್ತಿಕ 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 2025 ಮುಗಿದು 26 ಬರಾಕತ್ತೆ. ಜೀವನದಾಗ ಏನಾರ ಚೇಂಜ್ ಮಾಡ್ಕೋಬೇಕು. ಇಷ್ಟು ದಿನ ತಿಂದ ಮೇಲೆ ಹೇಳಕ್ ಹೋಗಿದ್ವಿ, ಇನ್ ಮೇಲೆ ಹೇತ್ ಬಂತ ಬೇಕಲ್ಲೇ ಮಾತಾಡಲಾಕ ಅವಕಾಶಿರ್ಬೇಕು. ಎಂಟೆ ಗೊತ್ತಾ ಏನ ನನ್ ಮದ್ವೆ ಫಿಕ್ಸ್ ಆಗ್ಬಿಡ್ತಲ್ಲ. ಕಂಗ್ರಾಚುಲೇಷನ್. ಬುಲ್ಲಿಗೆ ಹೇಳ್ದ ಇಲ್ಲ ಬನ್ನಿ ಹೇಳೋಣ. ಹಾ ನಡಿ. ಬುಲ್ಲಿ ಅದೇ ಕೆಳ ಬಿದ್ದಿ ನಾಗಣ್ಣನ್ ಮಗಳಿದ್ಲಲ್ಲ, ಅವಳ ಪಾರಿಸ್ತಾಲಿ ಸುರೇಶ್ ಜೊತೆ ಸಿಗಾಕಬಿಟ್ಟಿದ್ದಲ್ಲ. ಅವಳ ಮದ್ವೆ ಆಯ್ತು ಅಂಕಲ್ಲ, ಹಂಗ ಅಂದಡ. ಓ ಮದ್ವೆ ಆಯ್ತಾ ಇದೀಯಾ? ಓ ಒಳ್ಳೆ ಹುಡುಗಿ ಮದ್ವೆ ಆಯ್ತು. ಹೆಂಗಂತಾನೆ ನೋಡು, ನನ್ ಜೀವನದಲ್ಲಿ ಮದ್ವೆ ಆಗಲ್ಲ, ನನ್ ಸಿಂಗಲ್ ಆಗಿ ಸಾಯ್ತೀನಿ. ಸರ್ 2 ದಿವಸದಿಂದ ಪಸ್ಪಸ ಅಂತ ಬೇದಿ ಹೊಡಿತೈತೆ. ಎಲ್ಟೋಪರ್ ಟ್ಯಾಬ್ಲೆಟ್ ಕೊಡಿ ಸರ್. ಎಲ್ಡೋಪರ್ ನಮ್ಮ ಹತ್ರ ತುಂಬಾ ಇದೆ, ಬಟ್ ನಾನ್ ಬೆಸ್ಟ್ ಹೇಳ್ತೀನಿ ನೋಡಿ. ಅಫ್ಲಾಕ್ಸೋಝೆಡ್ ಅಂತ ಇದೆ ಸರ್, ತೋಳಿ ತುಂಬಾ ಕ್ಲೀನ್ ಆಗ್ಬಿಡುತ್ತೆ, ಈಸಿಯಾಗಿ ಕೂಲ್ ಆಗಿ. ಸರ್ ಅಫ್ಲಾಕ್ಸೋಝೆಡ್ ಅದ್ ಮನೇಲಿ ಇದೆ ಸರ್, ಬೇಜನವೇ. ಹೌದಾ ಸರ್? ಹೌದು ಸರ್. ಹಂಗಿದ್ರೆ ಅದಕ್ಕಿಂತ ಬೆಸ್ಟ್ ನೀವು ಎಲ್ಡೋಪರ್ ಕೇಳಿದ್ರಲ್ಲ, ಇದೆ ಕೊಡ್ತೀನಿ. ಇಲ್ಲ ಅದಕ್ಕಿಂತ ಅದೇ ಚೆನ್ನಾಗಿದೆ ಅಂದ್ರೆ. ಸರ್ ಬಿಡಿ, ಅದನ್ನೇ ಕೊಡ್ತೀನಿ. ಇಲ್ಲ ಬೇಡ ಮತ್ತೆ ಅದೇನ್ ಮಿಕ್ಸಿಗೆ ಹಾಕೊಂಡೆ, ನಾನು ರುಬ್ಕೊಂಡ್ ಕೊಡಿಲ್ಲ. ತುಂಬಾ ಕೂಲ್ ಆಗ್ಬಿಡುತ್ತೆ ಸರ್ ಬೇಗ, ನೀವು ಕೇಳಿದ್ರೆ ಒಳ್ಳೇದು. ಇರ್ಲಿ ಅದನ್ನೇ ತಗೊಂತೀನಿ. ಸರಿ ಸರ್, ಓಕೆ. ಕುಮಾರ ಬಾಚವರಪ್ಪ ಇಲ್ಲಿ. ಹಾ ಸರ್. ನೀನ್ ಕೆಲಸ ಮಾಡ್ತಾ ಇದ್ದ? ಹ್ಞೂ ಸರ್, ಬಾಕ್ಸ್ ಇಳಿಸ್ತಾ ಇದೆ. ಚಪ್ಪಲಿ ತಗೊಳಪ್ಪ. ಹಾಂ ಸರ್, 2 ಹಾಕು 4 ಕೆಲಸ ಮಾಡ. ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು, 3 ದಿವಸ ಅಲ್ಲಿದ್ ಬಿಡು, 3 ದಿವಸ ಇಲ್ಲಿದ್ ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ಬುದ್ಧಿ ಸತ್ತು ಯಾಕಲ ಸುರ್ರ ಅಂತದ ಮಗನೇ, ನೀನ್ ಮಡಿಕೋಬಹುದು, ಅವ್ನು ಮಡಿಕೋಬಾರ್ದಾ? ಇವತ್ ಫಸ್ಟ್ ಟೈಮ್ ಬೋಟ್ ಒಳಗೆ ಹೋಗಿ ಅಂಕಲ್ ನಂಗೊಂದ್ ರೌಂಡ್ ಕೊಟ್ರ ಅಂತ ಕೇಳಿದಕ್ಕ ಬಗ್ಗಿಸಿ ಬೂತ ಬಡಿತನು ಸುಮ್ ಹೋಗಂದ್ರು. ನಮ್ ಬಿಜಾಪುರ್ ಟಾಟಾ ಮಾಡಿ ಅಲ್ಲಿಂದ ಮಂಗಳೂರ್ ಮೀಟ್ ಆಗಿ ಸೀದಾ ಬಂದಿವಿ. ಸುಲ್ತಾನ್ ಬೆತ್ತರಿ ಒಳಗ್ ಬರೋದ್ರಾಗ 10 ದಿನ ತಿನ್ನುವಷ್ಟ ದೊಡ್ಡ ಮೀನ್ ಇಬ್ರೆ ಮನಿಗೆ ಒಯ್ಯಾತಾರ ನೋಡ್ರಿ. ಇನ್ನೊಂದ್ ಸ್ವಲ್ಪ ನಿಂತ ಅವ್ರ ಜೊತೆ ಹೋದ್ರ ಮೀನ್ ಫ್ರೈ ಮಾಡಿ ನನಗೂ ಕೊಡ್ತಾರೇನೋ ಅಂತ ನಿಂತಿದ್ದೆ. ಅವ್ರೇನ್ ಮುಂದೆ ಹೋಗಲ್ರು, ಅಲ್ಲೇ ನಿಂತಾರ. ಅದಕ್ಕ ನಾನ ಮುಂದ್ ಬಂದ್ಬಿಟ್ಟಿನಿ. ಇಲ್ಲಿಂದ ತಣ್ಣೀರ್ಬಾವಿ ಬೀಚ್ ಬೋಟ್ ಒಳಗ್ ಹೋಗ್ಬೇಕಂತೇಳಿ ಬೋಟ್ ಒಳಗ್ ಹೋದೆ. ಟಿಕೆಟ್ ಕೇಳಿದ್ರು, ಆಧಾರ್ ಕಾರ್ಡ್ ಅವ್ರಿಗೆ ಬೋಟ್ ಫ್ರೀ ಇಲ್ಲೇನಂದೆ. ಇಲ್ಲಂದ್ರು ಹೋಗೋ ಉಣ್ಣೋಣ ಅಂತೇಳಿ ಮತ್ತೆ ವಾಪಸ್ ಹೋಗಿ ಟಿಕೆಟ್ ತಗೊಂಡ್ ಬಂದೆ. ಅಲ್ಲಿಂದ ಹಲ್ಕಿಸ್ಕೊಂತ ಬೋಟ್ ಒಳಗ್ ಬಂದ್ ಕುಂತ್ ಬಿಟ್ಟಿನಿ. ಇಲ್ಲೊಂದ್ ಜರ್ಸಿ ಆಕಳ ಕಟ್ಟಿ ಹಾಕಿದಂಗ ಬೋಟ್ ಕಟ್ಟಿ ಹಾಕತಾರ. ಯಾಕಂದ್ರೆ ಮೋಸ್ಟ್ಲಿ ಸ್ವಲ್ಪ ಬೋಟ್ ಉಡಾಳಿರ್ಬೇಕ್ರಿ, ಹೋಗ್ಲಿ ಬಿಡ್ರಿ ಅವ್ರ ಫ್ಯಾಮಿಲಿ ಮ್ಯಾಟರ್ ನಮ್ಗೆ ಯಾಕ. ನಾನು ಬೋಟ್ ನೋಡಿ ಶಾಕ್ ಆದೆ, ಯಾಕಂದ್ರೆ ಬೋಟ್ ನೀರಾಗ ಹೊಂಟಿತ್ತು. ನಾ ಇಲ್ಲಿ ಬೋಟ್ ಆಕಾಶದಾಗ ಹರತ್ತ ವಿಮಾನ ನೀರಾಗ ಹೋಗ್ತಾವ ಅಂತ ಮಾಡಿದ್ನಿ. ಅಲ್ಲಿ ಸುಮ್ನೆ ಬೋಟ್ ಮೇಲೆ ನೀರ್ ಹೊಂಟಿತ್ತು, ನಮ್ಯಾಗ ಹಲ್ಕಿಸ್ಕೊಂತ ಚೇರ್ ಕುಂತ ಬಿಟ್ಟೈತಿ. ಅಷ್ಟ್ರಾಗ ನಮ್ ಕಡೆ ಬೀಚ್ ನೋಡಕ್ ಬಂದ್ ಬಿಟ್ಟೈತಿ. ನಾವು ಕಾಲಿಂದ ನಡ್ಕೊಂತ ಒಳಗ್ ಹೊಂಟಿದ್ವಿ. ಇಲ್ಲಿ ಟಿಕೆಟ್ ತಗಸ್ಕೋಬೇಕಂದ್ರ ನೋಡ್ರಿ, ಒಳಗ್ ಬಂದ್ ನೋಡಿದ್ ಮ್ಯಾಗ ಸ್ವಲ್ಪ ಮಜಾ ಬಂತು. ಇಲ್ಲಿ ಬೀಚ್ ಬಗ್ಗೆ ಏನೋ ಸ್ವಲ್ಪ ಬರ್ದಿದ್ರು. ಅವ್ನವ್ನ ಎಕ್ಸಾಮ್ ಅದಾವ ಅಂದ್ರೇನೆ ಒಂದ್ ದಿನ ಬುಕ್ ಓದ್ಲಾರ್ದವ್ರ ನಾವು ನಿದ್ನೆಲ್ಲ ಓದ್ಕೊಂತ ಕುಂದ್ರಬೇಕ್ರಿ. ಅದಕ್ಕ ಇಗ್ನೋರ್ ಮಾಡಿ ಒಳಗ್ ಹೋಗ್ಬಿಟ್ನಿ. ಏನ್ ಹೇಳಿಲ್ರಿ ಈ ಬೀಚ್ ಬಗ್ಗೆ ಅಂತೂ ನಿಮ್ಗ. ಮುಗ್ಲಿನ ಮುಕ್ಳಿಗೆ ಮುತ್ ಕೊಟ್ಟು ಬರುವಷ್ಟು ಉದ್ದುದ್ ಗಿಡ, 10 ವರ್ಷ ಚರ್ಗಿತ್ ಒಂದ್ ಬೈಲ್ ಕಡೆ ಹೋದ್ರು ಖಾಲಿ ಆಗ್ಲಾರ್ದಷ್ಟು ನೀರ್, ಕೂಡ್ಲೆ ಚಡ್ಡಿ ಹರಿದ ಕೈಯಾಗ ಬರುವಂತ ಚೇರ್, ಬಗ್ಗೆ ನಿಂತ್ರ ಬುಡಾ ಸುಟ್ಟು ಬಿರಿಯಾನಿ ಆಗುವಂತ ಬಿಸಿಲ, ಇದನ್ನೆಲ್ಲಾ ನೋಡಿ ಕಣ್ ತುಂಬಿಸ್ಕೊಳಕ 2 ಕಣ್ ಸಾಲ್ವಲ್ಲು. ಅದಕ್ಕ ಬ್ಯಾಗ್ನಾಗ ತುಂಬಿಸ್ಕೊಂಡ್ ಬಂದ್ಬಿಟ್ಟಿ. ಬುಡಾ ಸುಟ್ಟು ಬಿರಿಯಾನಿ ಆಗ್ಬಾರ್ದಂತೇಳಿ ಬಿದ್ರಿನ ಬಾಂಬುಲೆ ತನ್ನಗ್ ತಿಕಾ ಸುಡ್ಲಾರ್ದಂಗ್ ತುಸು ಹೊತ್ ತಂಗುದಕ್ಕೆ ಮಾಡಿರೋ ಈ ಚೇರ್ ಮ್ಯಾಗ ನಾ ಅಷ್ಟೇ ಅಲ್ದೆ ನನ್ನ ಬ್ಯಾಗಿಗೂ ಕುಂದರ್ಸ್ಬಿಟ್ಟಿನಿ. ಆಮೇಲೆ ಹಂಗ ಸಣ್ಣಂಗೆ ನಂಗೊಂದ್ ಡೌಟ್ ಶುರು ಆಯ್ತು. ಈ ಬೀಚ್ ಹೆಸರ ತಣ್ಣೀರ್ಬಾವಿ ಬೀಚ್ ಅಂತ ಯಾಕೆ ಇಟ್ರು? ಬಿಸಿನೀರ್ಬಾವಿ ಬೀಚ್ ಅಂತ ಇಡ್ಬೇಕಾಗಿತ್ತು. ಓಕೆ, ಬೀಚ್ ಒಳಗ್ ಬಿಸಿನೀರ್ ಇಲ್ಲ, ತಣ್ಣೀರ್ ಇರ್ತಾವ, ಅದಕ್ಕ ಇಟ್ಟಾರ ಅಂತ ಅನ್ಕೊಳ್ಳಿ. ಆದ್ರೆ ತಣ್ಣೀರ್ ಬಾವಿ ಅಂತಂದ್ ಯಾಕೆ ಇಟ್ರು? ಇದು ಬಾವಿ ಅಲ್ಲ, ಸಮುದ್ರ ಐತಿ. ತಣ್ಣೀರ್ ಸಮುದ್ರ ಬೀಚ್ ಅಂತ ಇಡ್ಬೇಕಾಗಿತ್ತು. ಇಲ್ಲ ಐತ್ ನೋಡ್ರಿ ಅವ್ನು ನಮ್ ದೇಶ ಸಿಂಹಾಸನ. ಇಲ್ಲಿ ಯಾವ್ದೋ ಚಿಕನ್ ಅಂಗಡಿಗಿನ ಕೊಡ್ಡ ತಂದಿಟ್ಟಾರ. ಅದ್ರ ಮ್ಯಾಗ ಕುಂತ ರಾಜ ಮರ್ಯಾದೆಯೊಂದಿಗೆ ಹಲ್ಕಿಸ್ಕೊಂತ ಬೀಚ್ ನೋಡಾತೀನಿ. ಇಲ್ಲಿ ನೋಡ್ರಿ ಅನ್ನೊಂದ್ ನನ್ಕಿಂತ ದೊಡ್ಡ ತಿಂಡಿ ಇಷ್ಟುದ್ದ ಟವರ್ ಕಟ್ಟಿ ಅದ್ರ ಮ್ಯಾಗ ಕುಂತ ಬೀಚ್ ನಾಗಿ ನೀರ್ ಯಾರಾದ್ರೂ ಕಳತನ ಮಾಡ್ಕೊಂಡ್ ಹೋಗಿದ್ದಾರ ಅಂತೇಳಿ ನೀರ್ ಕವಲ ಮಾಡತ್ತಾನ ಅನಸ್ತೈತಿ.
ಇದ ಪಾರ್ಟ್ 3 ಒಳಗೆ ಕಂಟಿನ್ಯೂ ಮಾಡು. ಪಾರ್ಟ್ 3 ಬೇಕಾಗಿತ್ತಂದ್ರ ಸಟ್ ನಂಗೆ ಫಾಲೋ ಹೊಡ್ಕೊಂಡು ಪಟ್ಟ ನಂಗೆ ಕಾಮೆಂಟ್ ಹೊಡ್ರಿ. ಪಾರ್ಟ್ 3 ಬೇಕಾಗಿತ್ತಂದ್ರ ಪಾರ್ಟ್ 3 ಬೇಕಂತೇಳಿ ಕಾಮೆಂಟ್ ಹೊಡ್ರಿ, ಬ್ಯಾಡ್ ಆಗಿತ್ತಂದ್ರ ಪಾರ್ಟ್ 3 ಬ್ಯಾಡ್ ಅಂತೇಳಿ ಕಾಮೆಂಟ್ ಮಾಡ್ಬಿಡ್ರಿ. ಗೈಸ್ ಇವತ್ತು ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ನನ್ನ ಜೀವನದಲ್ಲಿ ಅಂದ್ರೆ, ಬಟ್ ಬ್ಯಾಂಕ್ ಇಂದ ನಾನು ಬಚಾವ್ ಆಗಿದ್ದೀನಿ. ಬ್ಯಾಂಕಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಇವಾಗ ಇನ್ಸಿಡೆಂಟ್ ನೆನ್ಸ್ಕೊಂಡ್ರು ಭಯ ಆಗುತ್ತೆ. ಏನಂದ್ರೆ ನನ್ನ ಫ್ರೆಂಡಿಗೆ 5,000 ಕಳಿಸ್ಬೇಕಿತ್ತು, 5,000 ಜಾಗದಲ್ಲಿ 50,000 ಕಳ್ಸಕ್ ಹೋಗ್ಬಿಟ್ಟು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬ್ಯಾಂಕ್ ರಿಜೆಕ್ಟ್ ಮಾಡ್ತು ಇನ್ಸಫಿಷಿಯಂಟ್ ಫಂಡ್ ಅಂತ. ಅದ್ ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ಏನಾಗ್ತಿತ್ತು ನನ್ನ ದುಡ್ಡಿನ ಗತಿ ಅಲ್ಲ. ನಾನು ನೆನ್ಸ್ಕೊಳ್ಳೋದಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಬ್ಯಾಂಕ್. ನಿಮ್ಮ ಹತ್ರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ಕು ಇವತ್ತಿಗೆ ಸಾಕಾಯ್ತು. ಥ್ಯಾಂಕ್ ಯು. ಒಬ್ಬ ನಂದಿ ಬೆಟ್ಟ ಹತ್ತಕ್ಕೆ ಅಂತ ಹೋದ. ಹತ್ತುತ್ತಾ ಇದ್ದ, ಕತ್ಲಾಗೋಯ್ತು. ಸರಿ ಕತ್ಲಲ್ಲಿ ಯಾಕೆ ಹತ್ಬೇಕು, ಇಲ್ಲೇ ಇದ್ಬಿಟ್ಟು ಬೆಳಿಗ್ಗೆ ಹತ್ತನ ಅಂತ ನೋಡ್ದ. ಗುಡ್ಸ್ಲೊಳಗೆ ನೋಡ್ತಾನೆ ಬ್ಯೂಟಿಫುಲ್ ಆಂಟಿ. ಕೇಳ್ದ, ಮೇಡಮ್ ಇವತ್ತೊಂದ್ ರಾತ್ರಿ ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಬೆಟ್ಟ ಹತ್ತಿತೀನಿ ಎಂದ. ನೋ ಪ್ರಾಬ್ಲಮ್, ಮಲ್ಕೊಳ್ಳಿ. ಆದ್ರೆ ನಮ್ಮ ಮನೇಲಿ ಒಂದೇ ಒಂದು ಪ್ರಾಬ್ಲಮ್, ಒಂದೇ ಒಂದು ಮಂಚ ಇದೆ, ಅಡ್ಜಸ್ಟ್ ಮಾಡ್ಕೊಂತೀರಾ ಅಂದ್ಲು. ಇಟ್ಸ್ ಆಲ್ ರೈಟ್, ಮಲ್ಕೋತೀನಿ. ಆದ್ರೆ ಒಂದ್ ದಿಂಬು ಅಡ್ಡ ಇಟ್ಬಿಟ್ರೆ ಹೆಂಗೆ ಅಂತ. ಓಕೆ ಆಗೋಯ್ತು. ದಿಂಬು ಅಡ್ಡ ಇಟ್ರು, ಇಬ್ರು ಮಲ್ಕೊಂಡ್ರು. ರಾತ್ರಿ 2 ಗಂಟೆ ಆಂಟಿಗೆ ಮೂಡ್ ಬಂದ್ಬಿಡ್ತು. ಅವನ್ ಮಲಗೇ ಇದ್ದಾನೆ. ಸರಿಗೊಟ್ಟೋಯ್ತು. ಇನ್ನು ಮಲಗೇ ಇದ್ದಾನೆ. ಮಲಿಗೆ ಇದ್ದಾನೆ. ದಿಂಬು ಇಡ್ಕೊಂಡ್ಲು. ಮಲಿಗೆ ಇದ್ದಾನೆ. ಬೆಳಗ್ಗೆ ಆಗೋಯ್ತು. ಎದ್ದ, ಮೇಡಮ್ ತುಂಬಾ ಥ್ಯಾಂಕ್ಸ್, ನಾನ್ ಬೆಟ್ಟ ಹತ್ತಕ್ ಹೋಗ್ತೀನಿ ಅಂದ. ಅಯ್ಯಮ್ಮ ಕರೆದು ಹೇಳಿದ್ಲು, ಪ್ಲೀಸ್ ಕಮ್ಮಿ. ಅಲ್ಲ ರೀ, ಇಡೀ ರಾತ್ರಿ ಒಂದು ದಿಂಬು ಹತ್ತಿ ನನ್ನ ಪಕ್ಕಕ್ಕೆ ಬರಕ್ ಆಗ್ಲಿಲ್ಲ, ನೀನೇನೋ ನಿನ್ನ ಪಿಂಡ ಬೆಟ್ಟ ಹತ್ತಕ್ ಹೋಗ್ತೀಯ. ಆ ಬೆಟ್ಟ ಹತ್ತಕ್ ಹೋಗ್ತಿದ್ ಮಹಾಪುರುಷ ಯಾರು ಗೊತ್ತಾ? ಯಾರು? ನೀನೆ. ಇಷ್ಟಪಟ್ಟಕ್ಕೆ ಹೋದ್ಲಂತೇಳಿ ಗಡ್ಡ ಬಿಟ್ಟಿನಿ. ಎಲ್ಲಿ ಕಾಣೋಲು ಬಡ್ಡೆಗೆ ಬಿಟ್ಟಿ. ಏನಾಯ್ತೆ? ಬೇರೆಯವ್ರಿಗೆ ಹೇಳಿ ಇಡೀ ಇನ್ಸ್ಟಾಗ್ರಾಮ್ ನ ಹುಡುಕಿದ್ರು ಸಿಗದೆ ಇರೋ ಸತಿ ಸಾವಿತ್ರಿ ನಾನು. ಜಲ್ದಿ ಬಾರಿ ಮಾಡೋಣ. ಇರ್ರಿ, ಜಾಸ್ತಿ ಓವರ್ ಆಗಿ ಮಾತಾಡ್ಬೇಡ. ನನ್ನ ಯೋಗ್ಯತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಜಲ್ದಿ ಬಾರಿ ಮಾಡೋಣ. ಇರ್ರಿ, ಏನ್ ಗೊತ್ತು ನಿನ್ಗೆ ನನ್ನ ಯೋಗ್ಯತೆ ಬಗ್ಗೆ? ನಾನು ವಿಡಿಯೋ ಮಾಡಿ ಬಿಡ್ತೀನಿ ಈ ತರ ಕೆಟ್ಟ ಬೈಯೋದನ್ನ. 500,000 ರೀ, ಅದು ಧರ್ಮಸ್ಥಳ ಸಂಘದ್ದು ಲೋನ್ ರೀ. ನಾನೊಂದು ವಿಡಿಯೋ ವೈರಲ್ ಮಾಡಿದ್ದು, ಅದಕ್ಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಎಲ್ಲರೂ ಲಿಂಕ್ ಕಳಿಸಿ ಅಂತಿದ್ರು. ಯಾವ್ದು ಲಿಂಕು? ಅದು ಮೂವಿ ಲಿಂಕು. ಇರು, ನಿನ್ಗೆ ಮಾಡ್ತೀನಿ. ಏನಿದು? ಶಂಟಲಿ ಇವು.